ಸೊ ಫ್ರೆಂಡ್ಸ್, ಈ ಸ್ಟೋರಿ ಕೇಳಿ ತುಂಬಾ ಚೆನ್ನಾಗಿದೆ. ನೀವೇನಾದ್ರು ಯಾವಾಗ್ಲೂ ಯೋಚನೆ ಮಾಡ್ತಿದ್ರೆ ನಿಮ್ ಟೈಮ್ ಯಾವಾಗ ಬರುತ್ತೆ ಅಥವಾ ನಮ್ಗೆ ಯಾವಾಗ ಒಳ್ಳೇದಾಗುತ್ತೆ ಅಂತ ನೀವು ಯೋಚನೆ ಮಾಡ್ತಿದ್ರೆ ಮರೀದಿರ ಈ ಸ್ಟೋರಿ ಕೇಳಿ. ಒಬ್ರು ತಾಯಿ ಮಗ ಇಬ್ರು ಅಂಗಡಿಗೆ ಹೋಗ್ತಿರ್ತಾರೆ ದಿನಸಿ ತರಕ್ಕೆ. ಸೊ ಅವ್ರ ತಾಯಿ ಅಂಗಡಿಲೆಲ್ಲ ದಿನಸಿ ತಗೊಂತಿರ್ತಾರೆ. ಅಂಗಡಿಯವನು ಆ ಮಗುನ ನೋಡ್ಬಿಟ್ಟು ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ಅಂಗಡಿಯವನು ಹೇಳ್ತಾನೆ, ಈ ಡಬ್ಬಿಲಿರೋ ಚಾಕ್ಲೇಟ್ ತಗೋ, ನಿಂಗೆ ಎಷ್ಟು ಬೇಕೋ ಅಷ್ಟು ತಗೋ ಅಂತ ಚಿಕ್ಕ ಹುಡುಗಂಗೆ ಹೇಳ್ತಾನೆ. ಆದ್ರೆ ಆ ಹುಡುಗ ತಗೊಳಕ್ ಹೋಗಲ್ಲ. ಅಂಗಡಿಯವನ್ ಅನ್ಕೊಂತಾನೆ ಈ ಮಗುಗೇನೋ ನಾಚಿಕೆ ಅನ್ಸುತ್ತೆ ತಗೊಳಕ್ಕೆ ಅನ್ಬಿಟ್ಟು ಅಂಗಡಿಯವನೇ ಎತ್ಬಿಟ್ಟು ಕೊಡ್ತಾನೆ. ಆ ಹುಡುಗ ಪಟ್ಟಂತ ಈಸ್ಕೊಂಡೆಲ್ಲ ಜೋಬ್ ಒಳಗಡೆ ತುರ್ಕೊಂತಾನೆ. ಇದೆಲ್ಲ ಮುಗೀತು, ಮನೆಗೆ ಹೋಗ್ತಿರ್ತಾರೆ. ಮನೆಗೆ ಹೋಗಂತ ದಾರಿಲಿ ಅವ್ರ ತಾಯಿ ಕೇಳ್ತಾರೆ, ಅಲ್ಲ ಮಗನೇ, ಅಂಗಡಿಯವನು ತಗೋ ಅಂತ ಅಂದಾಗ ನೀನು ಒಂದು ಚಾಕ್ಲೇಟ್ ತಗೊಂಡಿಲ್ಲ, ಅವ್ನು ಕೊಟ್ಟಿದ್ ಕೂಡ್ಲೆ ಪಟ್ಟಂತ ಇಸ್ಕೊಂಡಲ್ಲ, ಯಾಕೆ ಅಂತ. ಆಗ ಹುಡುಗ ಹೇಳ್ತಾನೆ, ಅಮ್ಮ ನನ್ ಕೈ ತುಂಬಾ ಚಿಕ್ಕದು, ನಾನ್ ತಗೊಂಡ್ರು ಜಾಸ್ತಿ ತಗೊಳಕ್ಕಾಗಲ್ಲ. ಅಂಗಡಿಯವನ್ ಕೈ ತುಂಬಾ ದೊಡ್ಡದಾಗಿತ್ತು, ಅಂಗಡಿಯವನು ಎತ್ಕೊಟ್ಟ, ನನ್ನ 2 ಜೋಬು ತುಂಬಷ್ಟು ನನಗೆ ಸಿಕ್ತು ಅಂತ ಆ ಹುಡುಗ ಹೇಳ್ತಾನೆ. ಸೊ ಫ್ರೆಂಡ್ಸ್, ನಾವ್ ಈ ಸ್ಟೋರಿಲಿ ಅರ್ಥ ಮಾಡ್ಕೊಬೇಕಾಗಿರೋಂಥ ವಿಷಯ ಏನು ಅಂತಂದ್ರೆ, ನಾವು ತಾಳ್ಮೆಯಿಂದ ಇರಬೇಕು, ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ದೇವರು ನಮ್ಗಿಂತ ಬುದ್ಧಿವಂತ, ಅವ್ನಿಗೆ ಯಾವ ಟೈಮಲ್ಲಿ ಏನ್ ಕೊಡ್ಬೇಕು